ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಮತದಾನ ಬಿರುಸಿನಿಂದ ಸಾಗಿದೆ. ಈಗ ನಾವು ಈ ಅಂಬೇಡ್ಕರ್ ಭವನದಲ್ಲಿ ಇದ್ದೇವೆ. ಪಿಂಕ್ ಏನು ಮತಗಟ್ಟೆ ಕೇಂದ್ರದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಯುವತಿಯರು ಆಗಮಿಸಿದ್ದಾರೆ. ಯಾಕೆಂದರೆ ಪಿಂಕ್ ಅಂದರೆ ವಿಶೇಷವಾಗಿ ಮಹಿಳೆಯರಿಗಾಗಿ ನಿರ್ಮಾಣ ಮಾಡಿರುವಂಥ ಇದು ಕೇಂದ್ರ. ಇಲ್ಲಿ ನಾವು ನೋಡ್ತಿರ್ಬೋದು, ಮಹಿಳೆಯರ ಸಾಲು ಸಾಕಷ್ಟು ಇರೋದು. ಯಾಕೆಂದರೆ ಇಲ್ಲಿ ಮಹಿಳೆಯರು 1095 ಮತದಾರರಲ್ಲಿ 695 ಮತದಾರರು ಮಹಿಳೆಯರಿದ್ದಾರೆ. ಪುರುಷರ ಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ಇಲ್ಲಿ ನಾವು ನೋಡ್ತಿರ್ಬೇಕು, ಸಾಕಷ್ಟು ಸಂಖ್ಯೆಯಲ್ಲಿ ಯುವತಿಯರು ಮತ್ತು ಮಹಿಳೆಯರು ಆಗಮಿಸಿದ್ದಾರೆ. ನಾನು ಈ ಕೆಲವು ಯಾಕಂದ್ರೆ ಈಗಾಗಲೇ ಬಾಗಲಕೋಟೆಯ ಉಪಚುನಾವಣೆ ಒಂದು ಬಿರುಸಿನಿಂದ ಒಂದು ಏನು ಚುನಾವಣೆ ನಡೀತಾ ಇದೆ. ನಾನು ಕೆಲವೊಂದು ಮಾತಾಡಿಸ್ಬಿಡ್ತೀನಿ. ಮೇಡಮ್, ನೀವು ಎಲ್ಲಿಂದ ಬಂದಿರಿ? ಬಾಗಲಕೋಟೆ. ಇಲ್ಲಿ ಮತದಾನ ಮಾಡಕ್ ಬಂದ್ರಿ? ಇದು ಫಸ್ಟ್ ಟೈಮ್? ಇಲ್ಲ, ಸೆಕೆಂಡ್ ಟೈಮ್. ಏನ್ ಅನಿಸ್ತಾ ಇದೆ ನಿಮ್ಗೆ ಮತದಾನ ಮಾಡೋದ್ರೆ? ಏನ್ ಅನಿಸ್ತದೆ? ಖುಷಿ ಆಗ್ತದೆ. ನಮ್ದು ರೈಟ್ಸ್ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ. ಎಂತ ವ್ಯಕ್ತಿಗೆ ಆರಿಸುತ್ತಾರೆ? ನಮಗೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅವರಿಗೆ. ಅಂದ್ರೆ ಇಲ್ಲಿ ಯುವತರು ಏನಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಡೆವಲಪ್ಮೆಂಟ್ ಯಾರು ಮಾಡ್ತಾರೆ ಅಂಥವ್ರಿಗೆ ನಾವು ಹೆಚ್ಚು ಒಂದು ಮತದಾನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೀಗೆ ಯಾಕಂದ್ರೆ ಈ ಪಿಂಕ್, ಯಾಕಂದ್ರೆ ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆ 2 ಕಡೆ ಪಿಂಕ್ ಮಾಡಿದ್ದಾರೆ, ಒಂದು ಯುವ ಕೇಂದ್ರ ಮಾಡಿದ್ದಾರೆ. ಪಿಂಕ್ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವತರು ಬರ್ತಿದ್ದಾರೆ. ಈಗ ನಾನು ಹಾಗೆ ಇಲ್ಲಿ ಕೆಲವೊಂದು ಯುವಕರನ್ನು ಮಾತಾಡ್ಸೋಣ. ಮೇಡಮ್, ಮೊನ್ನೆ ಈಗ ನೀವು ಯಾವ ವೋಟ್ ಮಾಡ್ತೀವಿ? ಒಂದು ಮಾತಾಡಿ ಒಂದು. ಯಾಕಂದರೆ ಇಲ್ಲೆಲ್ಲ ಯುವತರಿರೋ ಕಾರಣ ಅವರು ಮಾತನಾಡಲಿಕ್ಕೆ ಸ್ವಲ್ಪ ಹಿಂಜರಿಯುತ್ತಿದ್ದಾರೆ. ಯಾಕಂದರೆ ಅವರು ಫಸ್ಟ್ ಟೈಮ್, ಕೆಲವು ಜನ ಫಸ್ಟ್ ಟೈಮ್ ವೋಟಿಂಗ್ ಮಾಡ್ತಿರ್ಬೋದು, ಕೆಲವು ಜನ 2 ಟೈಮ್ ಮಾಡ್ತಿರ್ಬೋದು. ಇವರು ಕಾಲೇಜಿನ ಯುವತರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಹೀಗಾಗಿ ಇದು ಒಂದು ವಿಶೇಷವಾದಂಥ ಏನು ಇದು ಪಿಂಕ್ ಬೂತ್ ನಿರ್ಮಾಣ ಮಾಡಿದೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಮನವರು ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಏನು ಉಮೇಶ್ ಮಿಟಿ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ. ಅವರು ಸಹ ಈಗ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಪ್ರಚಾರ ಮಾಡಿ ಗಮನ ಸೆಳೆದಿದ್ದರು. ಈಗ ಮೇ 4ರಂದು ಇದರ ಫಲಿತಾಂಶ ಇದೆ. ಫಲಿತಾಂಶ ನಂತರ ಯಾರಿಗೆ ವಿಜಯಮಾಲೆ ಆಗಲಿದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಯುವ ಮತದಾರರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಅಂಬೇಡ್ಕರ್ ಭವನದಲ್ಲಿ ಯುವ ಮತದಾರ ಕೇಂದ್ರ ಮಾಡಿದ್ದಾರೆ. ಆ ಮತದಾರ ಕೇಂದ್ರದಲ್ಲಿ ಈಗ ನಾನು ಇದ್ದೇನೆ. ನೀವು ಈಗ ನೋಡ್ತಿರ್ಬೋದು, ಇಲ್ಲಿ ಯುವ ಮತದಾರರ ಕೇಂದ್ರ ಅಂತ ಒಂದು ವಿಶೇಷವಾಗಿ ಮಾಡಿದ್ದಾರೆ. ಇದು ಮಧ್ಯ ಬಾಲಿಗೆ ಉಪಚುನಾವಣೆ ಮಾಡಿದರ ಹಿನ್ನೆಲೆಯಲ್ಲಿ ಇದು ಏನು ಮತದಾನದ ಸಂಖ್ಯೆ ಮತಗಟ್ಟೆಯ ಸಂಖ್ಯೆ 196 ಇದೆ. ಇದು ಬಾಗಲಕೋಟೆ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಿರೋ ಹಿನ್ನೆಲೆಯಲ್ಲಿ ನವನಗರದ ಒಂದು ಅಂಬೇಡ್ಕರ್ ಭವನದಲ್ಲಿ ಇದು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಯುವ ಮತದಾರರು ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ಹೆಚ್ಚಾಗಿ ಬಂದಿದ್ದಾರೆ. ಸ್ಟೂಡೆಂಟ್ ಏನಂದ್ರೆ ಈ ಭಾಗದಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಂಥ ಸ್ಟೂಡೆಂಟ್ಗಳು ಇಲ್ಲಿ ಮತದಾನ ಚಲಾಯಿಸುವ ಹಕ್ಕನ್ನು ಏನು ಕೊಟ್ಟಿದ್ದಾರೆ. 760 ಮತದಾರರಲ್ಲಿ 550ಕ್ಕೂ ಹೆಚ್ಚು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ನಾನು ಅವರನ್ನು ಮಾತಾಡೋ ಪ್ರಯತ್ನ ಮಾಡ್ತೀನಿ. ಹಲೋ ಮೇಡಮ್, ಏನಿದೆ ಮೊದಲ ಬಾರಿ ಊಟ ಮಾಡೋದು? ಮಾತಾಡಿ. हिंदी में आते हैं? फर्स्ट टाइम क्या आप फर्स्ट टाइम वोटिंग करेंगे? कैसा लगा आप? सर अभी तो किया नहीं है। कन्नड़ा आते क्या? कन्नड़ा हिंदी में? हाँ, आप फर्स्ट टाइम क्या? हाँ, फर्स्ट टाइम। आपको कैसा लगा? अच्छा लगा। कैसा व्यक्ति को आप वोट करना चाहेंगे? जो डेवलपमेंट में मदद करे। अभी वो पॉलिटिकल बारे में आप क्या जानते हैं? कुछ नहीं। मैडम, आप क्या बात कर सकें? फर्स्ट टाइम क्या आप वोटिंग करने? फर्स्ट टाइम? आप क्या फर्स्ट टाइम क्या? आप मैडम, आप कहाँ से हैं? फर्स्ट टाइम। कहाँ से आए आप? कौन से गाँव से हैं? बात करें ना। आप सब स्टूडेंट हैं क्या मैडम? आप क्या स्टूडेंट है? स्टूडेंट है? कहाँ से हैं? हाँ। कौन से स्टूडेंट? कौन सा स्टेट में? कौन सा स्टेट? केरल। ओके। ಈ ಎಲ್ಲ ಏನು ವಿದ್ಯಾರ್ಥಿಗಳು ಏನು ಈಗ ಬೇರೆ ಬೇರೆ ರಾಜ್ಯದಿಂದ ಮತ್ತು ಇಲ್ಲಿ ಅಧ್ಯಯನ ಮಾಡೋಕ್ಕೆ ಬಂದಿರುವಂಥ ಇಲ್ಲೆಲ್ಲ ವಿದ್ಯಾರ್ಥಿಗಳು ಇದ್ದಾರೆ. ಅವರು ಮೊದಲನೇ ಬಾರಿಗೆ ಇಲ್ಲಿ ಏನು ಮತ ಚಲಾಯಿಸುವ ಹಕ್ಕು, ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ಅವರು ಏನಂದರೆ ಡೆವಲಪ್ಮೆಂಟ್ಗಾಗಿ ನಾವು ಮತ ಚಲಾಯಿಸುವಂಥ ಮಾಹಿತಿ ಹೇಳಿದ್ದಾರೆ. ನೋಡೋಣ ಅವರೆಲ್ಲ ಯಾವ ಥರ ಒಂದು ಹುಮ್ಮಸ್ಸು ಹುರುಪಿಂದ ಬಂದು ಚಲಾಯಿಸಿದ್ದಾರೆ, ಏನೆಲ್ಲ ಮಾಡ್ತಾರೆ. ಯಾಕಂದರೆ ಇರೋರು ಇಲ್ಲಿ ಕನ್ನಡದವರೆಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಸ್ಟೂಡೆಂಟ್ಗಳು ಸಹ ಇಲ್ಲಿ ಹಕ್ಕು ಚಲಾಯಿಸುವಂಥ ಅವಕಾಶ ನೀಡಿದ್ದಾರೆ ಚುನಾವಣಾ ಆಯೋಗ. ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆ ಮತದಾನದ ನಡೆಯುತ್ತಿರುವ ಸಮಯದಲ್ಲಿ ನವನಗರದ ಅಂಬೇಡ್ಕರ್ ಭವನದಲ್ಲಿ ವಿಶೇಷವಾದ ಯುವ ಮತದಾನ ಕೇಂದ್ರ ತೆರೆಯುವ ಮೂಲಕ ಈ ಬಾರಿ ಚುನಾವಣೆ ಆಯೋಗ ಯುವಕರನ್ನು ಸೆಳೆಯುವ ಪ್ರಯತ್ನ ಮಾಡಿತು. ಬಾಗಲಕೋಟೆ ನಗರದಲ್ಲಿ ವಿವಿಧ ಪ್ರದೇಶದಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಈ ಮತದಾನ ಕೇಂದ್ರ ತೆರೆಯಲಾಗಿತ್ತು.
ನವನಗರದ ಅಂಬೇಡ್ಕರ್ ಭವನದಲ್ಲಿ ಇರುವಂಥ ಮತಕೇಂದ್ರಕ್ಕೆ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವಂಥ ಶಶಿಧರ್ ಕುರೇರ್ ಅವರು ದಂಪತಿ ಸಮೇತ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಉಮೇಶ್ ಮೇಟಿ ಅವರು ಬಾಗಲಕೋಟೆಯ ಮತಕ್ಷೇತ್ರದ ತಿಮ್ಮಾಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತೆರೆದಿರುವಂಥ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಉಮೇಶ್ ಮೇಟಿ ಅವರ ಸಹೋದರ ಮಲ್ಲಿಕಾರ್ಜುನ್ ಮೇಟಿ ಬಾಗಲಕೋಟೆ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ 4ರಲ್ಲಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದರು. ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ ಸಾಬ್ ಭಾಂಡಿಗೆ ಅವರು ತಮ್ಮ ಕುಟುಂಬ ಸಮೇತ ಆಗಮಿಸಿ ಬಾಗಲಕೋಟೆ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ 4ರಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಪಕ್ಷ ಜಯಗಳಿಸುವುದು ಖಚಿತ. ವೀರಣ್ಣ ಚರಂತಿಮಠ್ ಅವರು ಅಭಿವೃದ್ಧಿ ಹರಿಕಾರಾಗಿದ್ದು ನೇರ ನಿಷ್ಠುರವಾದಿಯಾಗಿದ್ದಾರೆ. ಕಾಂಗ್ರೆಸ್ ಹಣದ ಮುಂದೆ ಬಿಜೆಪಿಯ ಪ್ರಭಾವ ಯಾವುದೇ ರೀತಿಯಿಂದ ತಗ್ಗಲ್ಲ. ಜನತೆ ಅಧಿಕಾರ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಬಾರಿ ಬಿಜೆಪಿ ಪಕ್ಷ ಗೆಲುವು ಖಚಿತ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ವೀರಣ್ಣ ಚರಂತಿಮಠ್ ಅವರು ತಮ್ಮ ಪತ್ನಿ ರಾಜೇಶ್ವರಿ ಚರಂತಿಮಠ ಅವರೊಂದಿಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಬಾಗಲಕೋಟೆಯ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ನಂಬರ್ 4ರಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಾಪದ ಹಣ ತೆಗೆದುಕೊಂಡು ಬಿಜೆಪಿಗೆ ಜನ ಮತ ನೀಡುತ್ತಾರೆ. ಹೀಗಾಗಿ ಈ ಬಾರಿ ಗೆಲುವು ಖಚಿತ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಬೂತ್ ಸಂಖ್ಯೆಯಲ್ಲಿ ನಾನು ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ. ಬೆಳಗ್ಗೆ ನಾನು 8 ಗಂಟೆಯಿಂದ ಬಾಗಲಕೋಟೆಯ ವಿವಿಧ ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಜನ ಅತಿ ಉತ್ಸಾಹದಿಂದ ಮತದಾನಕ್ಕೆ ಬರ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ಜನಗಳಿಗೆ ವಿನಂತಿ ಮಾಡಿಕೊಡ್ತೇನೆ, ತಾವು ಅತಿ ಹೆಚ್ಚು 100ಕ್ಕೆ 100ರಷ್ಟು ಕಡ್ಡಾಯವಾಗಿ ನೀವು ಇಲ್ಲಿ ಮತ ಚಲಾಯಿಸಬೇಕು. ಇದು ನಿಮ್ಮ ಹಕ್ಕು. ಪ್ರಧಾನಮಂತ್ರಿಗಳ ಒಂದು ಕನಸು ಚುನಾವಣೆಯನ್ನು ಹಬ್ಬದ ವಾತಾವರಣದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಗೆ ಕರೆ ಕೊಟ್ಟಿದ್ದಾರೆ. ತಾವೆಲ್ಲರೂ ಕಡ್ಡಾಯವಾಗಿ ಮತದಾನವನ್ನ ಮಾಡಿ ಕಮಲದ ಗುರುತಿಗೆ ಮತ ಹಾಕಿ ಪ್ರಧಾನಮಂತ್ರಿಗಳನ್ನ ಕೈಯನ್ನು ಬಲಪಡಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಸರ್, ಈ ಜಿಲ್ಲೆಯ ಅಲ್ಲದವರು ಈ ವೋಟಿಂಗ್ ಪ್ರಿಮೈಸಸ್ ಹತ್ರ ಇರ್ತಕ್ಕಂಥದ್ದು ಇದು ಪ್ರಚೋದನೆ ಆಗುತ್ತೆ. ಇದನ್ನು ನಾನು SP ಅವ್ರಿಗೆ ಹೇಳಿದ್ದೀನಿ, ಈ ಪೋಲಿಂಗ್ ಬೂತ್ ಹತ್ರ ನಿಂತು ಮಾತನಾಡಿಸೋದು ಅದು ಒಳ್ಳೆಯದಲ್ಲ, ಇವ್ರನ್ನೆಲ್ಲ ಹೊರಗಡೆ ಕಳಿಸಿ ಅಂತ ಹೇಳಿದ್ದೀನಿ. ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲ, ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಇರಬಾರ್ದು. ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಲಾಸಿಂಗ್ ಗೀಜಿಂಗಿಂದ ಹೊರಗಡೆ ಹಾಕಿದ್ದಾರೆ. ಅವ್ರು ಯಾರೋ ಕೆಲವರು ಬೀಡು ಬಿಟ್ಟಿದ್ದಾರೆ, ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಅಂತ. ಮನೆಯಲ್ಲಿಂದ ಇದ್ದವ್ರನ್ನ ಹೊರಗೆ ಹಾಕೋದು ಹೆಂಗಾಗುತ್ತೆ? ಅದು ಅವ್ರು ಅರ್ಥ ಮಾಡ್ಕೋಬೇಕು.
ಅವರು, ನಾನು ಕೂಡ ಹೇಳಿದ್ದೇನೆ ಮುಂಜಾನೆ ಅಧಿಕಾರಿಗಳಿಗೆ, SP ಅವರಿಗೆ ಕೂಡ ಹೇಳಿದ್ದೇನೆ. ಅವರು ಕೂಡ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ. ದುಡ್ಡು ಕೊಟ್ಟು ಸಾಕಷ್ಟು ಮತದಾರರನ್ನು ಸೆಳೆಯುತ್ತೆ. ದುಡ್ಡು ತಗೊಂಡು ಕೂಡ ನಾನು ಅನೇಕ ಮತಕ್ಷೇತ್ರಗಳಲ್ಲಿ ನೋಡಿದ್ದೇನೆ. ದುಡ್ಡು ಬಹಳ ಖರ್ಚು ಮಾಡಿದವರು ಸೋತಿದ್ದಾರೆ, ಕಡಿಮೆ ಖರ್ಚು ಮಾಡಿದವರು ಗೆದ್ದಿದ್ದಾರೆ. ಜನ ಇವರ ಪಾಪದ ದುಡ್ಡನ್ನು ತಗೊಂಡು ಒಂದು ಪುಣ್ಯದ ಕೆಲಸಕ್ಕೆ ಬಳಸಿ ಮತ ಹಾಕೋದು ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ, ಯೋಗ್ಯ ಅಭ್ಯರ್ಥಿಗೆ ಹಾಕ್ತಾರ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ. ಅವು 100ಕ್ಕೆ 100 ಅಷ್ಟು. ನಾನು ಬೇರೆ ಬೇರೆ ಕಡೆ ಸುತ್ತಾಡಿ ಬಂದು ನಮ್ಮ ಫ್ಯಾಮಿಲಿಯ ಜೊತೆ, ನಮ್ಮ ಪರಿವಾರದ ಜೊತೆ ವೋಟಿಂಗ್ ಮಾಡಿ ಬಂದೆ. ನಾವು ನಗರದಲ್ಲಿ ಎಲ್ಲ ಕಡೆಯೂ ನಾನು ಎಲ್ಲೆಲ್ಲಿ ಈಗ ಕನಿಷ್ಠ ಒಂದು 25-30 ಬೂತ್ ಅಡ್ಡಾಡಿರಬಹುದು. ಆ ಎಲ್ಲ ಕಡೆಯೂ ವಾತಾವರಣ ತುಂಬಾ ಚೆನ್ನಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ವೋಟ್ ಹಾಕ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ, ನಿಶ್ಚಿತವಾಗಿಯೂ ಈ ಸಾರಿ ದೊಡ್ಡ ಮತದ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಡಾಕ್ಟರ್ ವೀರನಾಥ್ ಚರಂತಿಮಠ ಅವರು ಆರಿಸಿ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನನಗೂ ಇದೆ, ಬಾಗಲಕೋಟೆ ಎಲ್ಲ ಜನರಿಗೂ ಇದೆ. ನಮಸ್ಕಾರ. ಬಾಗಲಕೋಟೆ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತಿರುವ ಅಮ್ಮಿನಗಡ ಪಟ್ಟಣದಲ್ಲಿ ನಡೆದ ಮತಕೇಂದ್ರದಲ್ಲಿ ಸೂಕ್ತ ಸೌಲಭ್ಯ ಇಲ್ಲದಕ್ಕೆ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕುಡಿಯುವ ನೀರು ಸೇರಿದಂತೆ ಇತರ ಸೌಲಭ್ಯಗಳು ಇಲ್ಲದಕ್ಕೆ ವೃದ್ಧೆಯೊಬ್ಬರು ಅಸ್ವಸ್ಥಗೊಂಡು ಬಿದ್ದಿರುವಂಥ ಘಟನೆ ನಡೆಯಿತು. ನಂತರ ಸ್ಥಳೀಯರು ಸೇರಿಕೊಂಡು ವೃದ್ಧೆಗೆ ಆಸ್ಪತ್ರೆಗೆ ಕಳುಹಿಸಿ ಚಿಕಿತ್ಸೆ ನೀಡಿದರು. ಸೌಲಭ್ಯಗಳು ಇಲ್ಲದಕ್ಕೆ ಮತದಾರರು ಆಕ್ರೋಶಗೊಂಡಿದ್ದು ಹೀಗೆ. ವಾರ್ಡ್ ನಂಬರ್ 10 ರೀ, ನೀರಿನ ವ್ಯವಸ್ಥೆ ಇಲ್ರಿ, ಒಂದು ಪೆಂಡಾಲ್ ಇಲ್ಲ. ಏನ್ರ ಕೇಳಿದ್ರ ನಮ್ಗೆ ಗೊತ್ತಿಲ್ಲ ಅಂತಾರ. ಯಾರು ಚುನಾವಣಾಧಿಕಾರಿಗಳು ಕೇಳಿದ್ರಂದ್ರ ಏನು ಬೇದಾದ್ ಮಾಡಕತ್ತಾರ್ರಿ. ಹಿಂಗಾಗಿ ಸಾರ್ವಜನಿಕರಿಗೆ, ಮಹಿಳೆಯರಿಗೆ ಬಹಳ ತೊಂದರೆ ಆಗೈತೆ. ವಯಸ್ಸಾದವ್ರು ನೀರ್ ಕೇಳಕತ್ತಾರ, ಮುದ್ಕೇರಿ ನೋಡ್ರಿ ಅಲ್ಲಿ ಕಷ್ಟ ಬಂದ ಚಕ್ರ ಬಂದ್ ಬಿದ್ದಾರ್ರಿ. ಅವ್ರಿಗೆ ನಾವ್ ತಂದು ಕೊಡ್ತೀವಿ ಅಂತಂದ್ರೆ ನೀವೇನ್ ಮಾಡ್ಬೇಡ್ರಿ ಅಂತ ಅಂತಾರ. ಇದು ಹೆಂಗ ಅಂತ ವಿಚಾರ ಮಾಡ್ಕೊ, ಯಾರಿಗ್ ಕೇಳ್ಬೇಕು ತಿಳಿಯವಲ್ರಿ. ಯಾರು ಚುನಾವಣಾಧಿಕಾರಿಗಳು ಯಾರು ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಸರ್ಕಾರ ಎಲ್ಲಾ ನಮೂನಿ ಕೊಟ್ಟೈತಿ ಇವ್ರಿಗೆ. ಇಷ್ಟೆಲ್ಲ ಉಪಚುನಾವಣೆ ಒಳಗ ಸಾರ್ವಜನಿಕರು ಇಷ್ಟು ತೊಂದರೆ ಮಾಡಿದ್ರಂದ್ರ ಮುಂದೆ ಹೆಂಗ್ ಮಾಡೋಕ್ರಿ? ಮತದಾರರು ಓಟ್ ಹಾಕಕ್ ಬಾ ಅಂದ್ರ ಏನ್ ನೋಡಕ್ ಇಷ್ಟು ಗದ್ದೈತೆ, ನಾವ್ ಎಲ್ಲಿ ಹಾಕೊಂಡು ನಡಿ ಅಂತ ಹೊಳ್ಳಿ ಹೋಗ್ತಾರ್ರಿ. ಅವ್ರು ಯಾರಿಗಾರ ಹಾಕ್ಲಿ, ಅವ್ರು ಕಾಂಗ್ರೆಸ್ ಹಾಕ್ಲಿ, BJP ಹಾಕ್ಲಿ, ಅವ್ರ ಹಕ್ಕು ಮತದಾನ, ಅವ್ರ ಹಕ್ಕ ಐತೆ, ಪ್ರಜಾಪ್ರಭುತ್ವ ಅವ್ರ ಹಕ್ಕ. ಇವತ್ತು ಇವ್ರು ಕಸ್ಕೊಂಡು ಲೆಕ್ಕ ಯೋಗದಾನ ಮಾಡಕ್ ಇಂಥ ಬಿಸಿಲು ಐತ್ರಿ. 36-37 ಇದು ಐತಿ ಕನಿಷ್ಠ. ಮತ್ ಇಂಥ ಹೊತ್ತಿನ ಬಂದ್ ನೀರಿನ ವ್ಯವಸ್ಥೆನೂ ಇಲ್ಲ, ಒಂದು ಪೆಂಡಾಲ್ ಇಲ್ಲ. ನೋಡ್ರಿ ಹೊರಗೆ ಎಲ್ಲಿ ನಿಂದಿರ್ಬೇಕು, ಇಲ್ಲಿ ನಿಂತ ಹೊರ ನಡ್ರಿ ಅಂತಾರೆ ಹೆಣ್ಮಕ್ಳಿಗೆ. ಗಂಡ್ ಮಕ್ಕಳಿಂದ ನಡ್ರಿ, ಹೊರಗೆ ನಡ್ರಿ ಅಂತಾರ ಪೊಲೀಸರು. ಏನ್ ಮಾಡೋ ಕೇಳ್ರಿ. ನಮ್ಮ ಹೆಸರು ಬಾಗೇವಾಡಿ, ದಾವಲ್ ಸಾಬ್ ಬಾಗೇವಾಡಿ ಅಂತ ಹೇಳ್ರಿ, ಅಮೀನ್ಗಡ್ರಿ, ವಾರ್ಡ್ ನಂಬರ್ 10. ನಾನು ಊಟ ಹಾಕಿನಿ ಅನ್ರಿ, ನಾನು ಓಟ್ ಹಾಕಿನಿ, ನೀವು ಊಟ ಹಾಕ್ರಿ. ನೀವು ಹಾಕ್ರಿ. ಬಾಗಲಕೋಟೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಮತದಾನ ಶಾಂತಿಯುತವಾಗಿ ನಡೆಯಿತು. ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭವಾದ ಮತದಾನವು ಸಂಜೆ 6 ಗಂಟೆವರೆಗೆ ಶಾಂತಿಯುತವಾಗಿ ನಡೆಯಿತು. ಯಾವುದೇ ಗದ್ದಲ ಗಲಾಟೆ ಇಲ್ಲದೆ ಶಾಂತಿಯುತವಾಗಿ ನಡೆದಿರುವುದು ಗಮನ ಸೆಳೆಯಿತು. ಗ್ರಾಮೀಣ ಭಾಗದಲ್ಲಿ ಸಹ ಮಹಿಳೆಯರು, ಯುವಕರು, ಪುರುಷರು ಮತ್ತು ವೃದ್ಧರು ಸಹ ಮತಕೇಂದ್ರಕ್ಕೆ ಹುರುಪು ಹುಮ್ಮಸ್ಸಿನಿಂದ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಬಾಗಲಕೋಟೆಯ ನವನಗರದ ಅಂಬೇಡ್ಕರ್ ಭವನದಲ್ಲಿ ನಿರ್ಮಾಣ ಮಾಡಿರುವಂತಹ ಪಿಂಕ್ ಸಖಿ ಮತಗಟ್ಟೆ ಕೇಂದ್ರವು ಗಮನ ಸೆಳೆಯಿತು. ಈ ಕೇಂದ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವತಿಯರು ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು.
ಸಮಾಜ ಸೇವಕರು ಹಾಗೂ ಚಲನಚಿತ್ರ ನಿರ್ಮಾಪಕರಾಗಿರುವಂತಹ ಘನಶ್ಯಾಮ್ ಪಾಂಡ್ಗೆ ಸಹ ತಮ್ಮ ಹಕ್ಕನ್ನು ಚಲಾಯಿಸಿದರು. ಬಾಗಲಕೋಟೆ ನಗರದ ಸಕ್ರಿ ಮಹಾವಿದ್ಯಾಲಯದಲ್ಲಿ ಮತಗಟ್ಟೆ ಒಂದರಲ್ಲಿ ಯಂತ್ರವೊಂದು ತಾಂತ್ರಿಕ ದೋಷದಿಂದ 1 ಗಂಟೆಗಳ ಕಾಲ ತಡವಾಗಿ ಮತದಾನ ನಡೆಯಿತು. ನಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಈ ಕೇಂದ್ರಕ್ಕೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಬೇರೆ ಮತಯಂತ್ರವನ್ನು ತಂದ ನಂತರ ಮತ್ತೆ ಮತದಾನ ಪ್ರಾರಂಭವಾಯಿತು. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಬಿರುಸಿನಿಂದ ಸಾಗಿದೆ. ಮಧ್ಯಾಹ್ನ ಬಿಸಿಲಾದರೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮ ಏನು ಈ ಯಾವ ತರ ಒಂದು ಗೆಲುವು ವಿಶ್ವಾಸ ವ್ಯಕ್ತಪಡಿಸ್ತಾರೆ ಮತ್ತು ಏನೆಲ್ಲ ಮತ ಚಲಾವಣೆ ಮಾಡ್ಕೊಂಡ್ ಬಂದಿದ್ದಾರೆ ಮತ್ತು ಹೇಗೆಲ್ಲ ರೆಸ್ಪಾನ್ಸ್ ಇದೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ಒಂದು ಈ ದಿನ ನಿಮಗೆ ಒಂದು ಬಹಳ ಪ್ರಮುಖ ದಿನ. ಅಂದ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ, ಇಂದು ಮತದಾನ ಇದೆ. ಯಾವ ತರ ಇದೆ, ಏನಿದೆ, ನೀವೆಲ್ಲ ಎಲ್ಲಿ ಮತದಾನ ಮಾಡಿದ್ರಿ, ಹೇಗೆಲ್ಲ ಮಾಡಿದ್ರಿ? ನಮ್ದು ತಿಮ್ಮಾಪುರ ಅಲ್ಲಿ ಮತದಾನ ಮಾಡಿ ನಮ್ಮ ತಂದೆ ಗದಿಗೆ ಹೋಗಿ ನಮಸ್ಕಾರ ಮಾಡಿ ಮತದಾನ ಮಾಡಿ ಇಲ್ಲಿ ಬಂದಿದೆ. ಈಗ ನೀವೆಲ್ಲ ಗ್ರಾಮೀಣ ಭಾಗದಲ್ಲಿ ಎಲ್ಲ ಸುತ್ತಾಡ್ಕೊಂಡ್ ಬಂದ್ರಿ, ನಗರದಲ್ಲಿ ಸುತ್ತಾಡಿದ್ರಿ, ಯಾವ ತರ ರೆಸ್ಪಾನ್ಸ್ ಇದೆ? ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಯುವಕರು ಎಲ್ಲರೂ ನಮ್ಮ ಹುಡುಗರು ಎಲ್ಲ ಚೆನ್ನಾಗಿ ಓಡಾಡಿ ಓಟ್ ಮಾಡ್ತಾ ಇದ್ದಾರೆ. ಅದು ನಿಮಗೆ ಈಗ ಓಟ್ ಯಾಕೆ ನೀವು ಹಾಕ್ಬೇಕಂತ ಮತದಾರರಿಗೆ ನೀವು ಹೇಳ್ತೀರಿ? ಬಾಗಲಕೋಟೆ ಅಭಿವೃದ್ಧಿ ಆಗ್ಬೇಕು. ಮೆಡಿಕಲ್ ಕಾಲೇಜ್ ತಂದೆವು, ಹೈಯೆಸ್ಟ್ ಕೆಲಸ ತಂದಿದ್ದೇವಲ್ಲ. ಬಾಗಲಕೋಟೆ ಮಾರ್ಕೆಟ್ ಮಾಡ್ತಾ ಇದ್ದೇವೆ 200 ಎಕರೆಗೆ. ಹಿಂಗಾಗಿ ಬಾಗಲಕೋಟೆಗೆ ಕೆಲಸ ಇಲ್ಲ, ಕೆಲಸ ಮಾಡ್ಬೇಕಾಗಿದೆ. ಈಗ ಬಿಜೆಪಿ ನಮ್ಮ ತಂದೆಯವ್ರು ಹಾಕಿದ್ದನ್ನ ಪೂರ್ಣಗೊಳಿಸ್ಬೇಕಲ್ಲ. ಈ ಬಿಜೆಪಿ ಆರೋಪ ಮಾಡಕತ್ತಾರೆ ಏನಂದ್ರೆ ಇವರು ಅಭಿವೃದ್ಧಿಗಿಂತ ಹಣದ ಹೊಲೆನ ಹರಿಸಿ ತಮ್ಮ ಗೆಲುವನ್ನು ಸಾಧಿಸ್ತಾ ಇರ್ತಾರ ಅಂತ ಹೇಳಕತ್ತಾರೆ. ಎಲ್ಲಿ ಐತ್ರ ಹಣದ? ಪಂಚ ಗ್ಯಾರಂಟಿ ಯೋಜನೆ ಅದಾವು. ನಮ್ಮ ತಂದೆ ಹಿಂದೆ 2023 ಹಿಂದ್ಗಡೆ ಬಿಜೆಪಿ ಸರ್ಕಾರ ಇತ್ತು. ಅವಾಗ ಮೆಡಿಕಲ್ ಕಾಲೇಜ್ ಒಂದು ಮಾಡ್ಬೋದಾಗಿತ್ತಲ್ಲ ಅವ್ರು ಯಾಕೆ ಮಾಡಿಲ್ಲ? ಅವಾಗ ನಾವು ನಮ್ಮ ತಂದೆಯವರಿದ್ದಾಗ ಮಾಡಿದ್ದು, ಒಳ್ಳೆ ನಾವು ಬಂದ ಸ್ಟಾರ್ಟ್ ಮಾಡಿ ಗುದ್ಲಿ ಪೂಜೆ ಮಾಡಿದ್ವಿ. ಈಗ ಬಿಜೆಪಿಯವರು ಏನಂದ್ರ ಅವ್ರಿಗೆ ಸರಿಯಾಗಿ ಇನ್ನೂ ಮಾತಾಡಕ್ ಬರಲ್ಲ, ಭಾಷಣಕಾರರಲ್ಲ ಅಂತ ವ್ಯಕ್ತಿ ಹಾಕ್ಬೇಡ್ರಿ, ನಾವು ಈಗ ಒಳ್ಳೆ ವ್ಯಕ್ತಿ, ನಾ ಭಾಷಣಕಾರ ಇದೀನಿ, ಚಲೋ ಇದೀನಿ, ನನ್ನಂತವಾಗ ಹಾಕ್ರಿ ಅಂತ ಅವ್ರು ಪ್ರಚಾರ ಮಾಡ್ತಿದ್ದಾರೆ. ಮಾತು ಬರಲ್ಲ ರೀ, ಮಾತು ಕೆಲಸ ಮಾಡಲ್ಲ, ಕೆಲಸ ಮಾತು ಮಾಡುತ್ತ. ಮಾತು ಏನ್ ಮಾಡಕ್ ಆಗೋದಿಲ್ಲ, ಕೆಲಸ ಬೇಕು. ಆ ರೀತಿ ಕೆಲಸ ಅದ ನಮ್ದು. ಕೆಲಸ ನೋಡ್ತಾರೆ, ಯಾರಿಗೂ ಮಾತಾಡಕ್ ಬರಲ್ಲ ಅಂತ, ಯಾರಿಗೂ ಮಾತಾಡಲ್ಲ. ನಮ್ ತಂದೆ ಎಲ್ಲ ನೋದಾಗದೇವ್ ನಾವು, ಅದಕ್ಕೆ ಮಾತಾಡಲ್ಲ ಏನು. ಈಗ ಎಷ್ಟು ಗೆಲುವಿನ ಅಂತರ ನಿಮ್ಗೆ ಆಗುತ್ತೆ ಅಂತ ವಿಶ್ವಾಸ? 15,000 ರಿಂದ 20,000 ಆಗ್ಬಹುದು. ಗೆಲುವು ಖಚಿತ, 100% ನಮ್ದೇ ಗೆಲುವು. ಇದು ಏನೋ ಉಮೇಶ್ ಮೇಟಿ ಅವರ ಅಭಿಪ್ರಾಯ. ನಾವು ಉಚ್ಚಮ್ಮ ಕಮ್ಮತ್ತಿಗೆ ನಮ್ಮೂರು, ನಾವು ಮಂಗಳಮುಖಿ, ನಾವು ದೇವಿ ಸೇವೆ ಮಾಡೋರು. ಪ್ರತಿ ಸಲ ನಾವು ಓಟ್ ಹಾಕ್ತಿವಿ, ಓಟ್ ಮಿಸ್ ಮಾಡಬೇಡ್ರಿ. ನಾವ್ ಹೆಂಗ್ ಹಾಕ್ತಿವಿ ಓಟ್ ನೀವು ಹಾಕ್ರಿ. ನಿಮ್ಮ ಓಟನ್ನು ಗೆಲ್ಲಿಸ್ಬೇಕು, ನಾವು ಗೆಲ್ಲಿಸ್ಬೇಕು. ಎಲ್ಲರಿಗೂ ಧನ್ಯವಾದಗಳು, ಒಳ್ಳೇದಾಗ್ಲಿ. कैसे खाते? ನನ್ನ ಹೆಸರು ಪವಿತ್ರ ಕಾಮತ್ರಿ, ನಮ್ಮೂರ್ ಕಮತ್ಗಿ. ನಾ ಫಸ್ಟ್ ಟೈಮ್ ವೋಟ್ ಮಾಡತ್ತಿದ್ರಿ. ಇಲ್ಲೆಲ್ಲಾ ವ್ಯವಸ್ಥೆ ಚೆನ್ನಾಗೈತ್ರಿ. ನಾನು ವೋಟ್ ಮಾಡೀನಿ, ನೀವು ವೋಟ್ ಮಾಡ್ರಿ. ಸಾಕು, ಒಂಥರ ಖುಷಿ ಐತಿ. ನಮ್ಮ ಹೆಸರು ಬಂದ್ ಸರ ಭರ್ಮಪ್ಪ ಪರಿಯವ್ರ ಅಂತ ಸರ. ನಮ್ಮೂರ್ ಶಿರೂರ್ ಸರ. ನಾವು ಕಾಲೇಜ್ನಾಗ ಓಟ್ ಎಲ್ಲಾ ನಡೆಸ್ತಿದ್ವಿ ಸರ. ನಮಗೂ ಕಾಲೇಜ್ ಒಳಗ ಯಾವ ರೀತಿ ವೋಟಿಂಗ್ ಅನ್ನೋದು ಹೇಳ್ಕೊಟ್ಟಿದ್ರು ಸರ. ನಾವು ಒಮ್ಮೆ ಹಿಂಗತರ ವೋಟಿಂಗ್ ಎಲ್ಲಾ ಇಟ್ಕೊಂಡಿದ್ವಿ ಸರ, ಫಂಕ್ಷನ್ ಎಲ್ಲಾ ಇಟ್ಕೊಂಡಿದ್ವಿ. ಈಗ 18 ವಯಸ್ಸಲ್ಲ ಸರ, ಫಸ್ಟ್ ಟೈಮ್ ನಾವು ವೋಟಿಂಗ್ ಹಾಕಕತ್ತೀವಿ ಸರ. ವೋಟಿಂಗ್ ಹಾಕುದಲ್ರಿ, ಅಲ್ಲಿ ನಾವು ಕಾಲೇಜ್ ಒಳಗ ಹಿಂಗ ಸಿಸ್ಟಮ್ ನಡೆಸಿದ್ವಿ ಸರ್. ಬಟ್ ಇಲ್ಲಿ ವೋಟಿಂಗ್ ಮಾಡ್ಸುವಾಗ್ರಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಯಾವ ರೀತಿ ಇರಬೇಕು, ಅಭ್ಯರ್ಥಿಗಳ ಹೆಸರೇನು ಎಲ್ಲಾ ವೆರಿಫಿಕೇಶನ್ ಮಾಡಿದ್ರಿ ಸರ. ಅದ್ರ ಬಗ್ಗೆ ಹೇಳ್ಕೊಟ್ರಿ ಸರ. ಅಲ್ಲಿ ಹೋಗಿ ಸಿಬ್ಬಂದಿಗಳು ಇರ್ತಿದ್ರು ಸರ. ಅವರು ಯಾವ ರೀತಿ ನಿಮ್ಮ ಹೆಸರು ನೋಂದಣಿ ಮಾಡ್ಕೊಂಡ್ರಿ ಫಸ್ಟ್ ಸ್ಟಾರ್ಟಿಂಗ್ ರೀ. ಆಮ್ಯಾಗ ಚೀಟಿ ತಗೊಂಡು ಅವ್ರ ಇದು ಮಾಡಿ ಸರ ನಮ್ಗ ಮತ್ತ ಓಟಿಗೆ ಕಳ್ಸಿದ್ರಿ ಸರ. ನಿಮ್ಗೆ ಯಾವ ಅಭ್ಯರ್ಥಿಗಳು ಬೇಕು ನೋಡ್ರ ಅಭ್ಯರ್ಥಿಗೆ, ನಮ್ಗೆ ಯಾವ ಅಭ್ಯರ್ಥಿ ಬೇಕು ಆ ಅಭ್ಯರ್ಥಿಗೆ ಓಟ್ ಹಾಕಿದ್ವಿ ಸರ. ಓಟ್ ಹಾಕಿದ್ವಿ ಸರ. ಸಿಸ್ಟಮ್ ಎಲ್ಲ ನೋಡಿದ್ರ ಚಲೋ ಅನ್ಸುತ್ತೆ ಸರ. ಪೊಲೀಸ್ ಸಿಬ್ಬಂದಿಗಳು ರೀ ಒಳಗ ಸಿಬ್ಬಂದಿಗಳು ನೋಡಿ ನಮ್ಗೆ ಬಹಳ ಖುಷಿ ಆಗುತ್ತೆ ಸರ. ಮತ್ತ ಖುಷಿ ವಿಚಾರ ಏನಂದ್ರ ಫಸ್ಟ್ ಟೈಮ್ ವೋಟಿಂಗ್ ಹಾಕಿವಿ ಸರ್ ನಾವು. ಅದೊಂದು ದೊಡ್ಡ ಖುಷಿ ವಿಚಾರ ಸರ್. ನಮ್ಮ ಹೆಸರು ಭರ್ಮಪ್ಪ ಸರ್, ಭರ್ಮಪ್ಪ ಪರಿಯವ್ರ ಅಂತ ಸರ್, ಶಿರೂರ್ ಪರಿಯವ್ರ.
ಮತದಾನ ಮುಗಿದ ಬಳಿಕ ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೂಡಿನಲ್ಲಿ ಇದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದ ತಿಮ್ಮಾಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ತಮ್ಮ ಸ್ವಗೃಹದಲ್ಲಿ ಕಾರ್ಯಕರ್ತರೊಂದಿಗೆ ಹಾಗೂ ಅಭಿಮಾನಿಗಳೊಂದಿಗೆ ಚರ್ಚೆ ನಡೆಸಿದರು. ಮತದಾನ ಮುಗಿದ ನಂತರ ಗೆಲುವಿನ ಲೆಕ್ಕಾಚಾರದ ಜೊತೆಗೆ ಕಾರ್ಯಕರ್ತರಿಗೆ ಉಮೇಶ್ ಮೇಟಿ ಧನ್ಯವಾದಗಳು ಅರ್ಪಿಸಿದರು.